ಯುದ್ಧ ವಿರೋಧಿ, ಟ್ರಂಪ್ ವಿರೋಧಿ, ಪ್ಯಾಲೆಸ್ಟೈನ್ ಬೆಂಬಲಿಗ ಗಟ್ಟಿ ಧ್ವನಿ ಸ್ಪೇನ್ ಪ್ರಧಾನಿ ಸ್ಯಾಂಚೆಸ್. ಗಾಜಾ ಹಿಂಸಾಚಾರ, ಇರಾನ್ ಮೇಲಿನ ದಾಳಿಗಳ ವಿರುದ್ಧ ದಿಟ್ಟ ನಿಲುವು. ಟ್ರಂಪ್ ಟೀಕೆಗೆ ಕಿಮ್ಮತ್ತು ನೀಡದ ಯುರೋಪಿನ ಒಂಟಿ ಧ್ವನಿ. ಪಾಶ್ಚಿಮಾತ್ಯ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ಕನಿಷ್ಠ ಮೌಲ್ಯಗಳು ಮತ್ತು ಮೂಲಭೂತ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವ ನಾಯಕರು ವಿರಳವಾಗ್ತಿರುವ ಸಂದರ್ಭದಲ್ಲಿ ಸ್ಪೇನ್ ಪ್ರಧಾನಮಂತ್ರಿ ಪೆಡ್ರೋ ಸ್ಯಾಂಚೆಸ್ ತಮ್ಮ ಯುದ್ಧ ವಿರೋಧಿ ನಿಲುವಿನಿಂದ ವಿಭಿನ್ನ ಧ್ವನಿಯಾಗಿ ಹೊರಹೊಮ್ಮಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ದಾಳಿಗಳ ನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದನ್ನ ಖಂಡಿಸಿದ ಕೆಲವೇ ದೇಶಗಳಲ್ಲಿ ಸ್ಪೇನ್ ಪ್ರಮುಖವಾಗಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಗಳಿಗೆ ಅವಕಾಶ ಕೊಡಬಾರದು, ಬಾಂಬ್ಗಳಿಂದ ಸಮಸ್ಯೆಗಳನ್ನು ಪರಿಹರಿಸುವ ಭ್ರಮೆಗೆ ಒಳಗಾಗಬಾರದು, ಹಿಂದಿನ ತಪ್ಪುಗಳನ್ನು ಮರುಕಳಿಸಬಾರದು, ಯುದ್ಧಕ್ಕೆ ಇಲ್ಲ ಅಂತ ಹೇಳಬೇಕು ಅಂತ ಪ್ರಧಾನಮಂತ್ರಿ ಪೆಡ್ರೋ ಸ್ಯಾಂಚೆಸ್ ಹೇಳಿದ್ದಾರೆ. ಇದು ತಾತ್ಕಾಲಿಕ ಪ್ರತಿಕ್ರಿಯೆ ಅಲ್ಲ, ಬಹುಕಾಲದಿಂದ ರೂಪುಗೊಂಡ ನಿಲುವಾಗಿದೆ. ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಸ್ಪೇನ್ ನಿರಂತರ ಬೆಂಬಲ ವ್ಯಕ್ತಪಡಿಸುತ್ತಿದೆ. ಪ್ಯಾಲೆಸ್ಟೈನ್ ಅನ್ನ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿದೆ. ಇಸ್ರೇಲ್ ವಿರುದ್ಧವೂ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಯುರೋವಿಷನ್ಗೆ ವಿರೋಧ ವ್ಯಕ್ತಪಡಿಸಿದೆ. ಕ್ರೀಡಾ ನಿರ್ಬಂಧಕ್ಕೆ ಕರೆ ನೀಡಿದೆ. ಗಾಜಾಗೆ ಮಾನವೀಯ ನೆರವು ತಲುಪಿಸಲು ಸಹಕಾರ ನೀಡುತ್ತಿದೆ. ಪ್ಯಾಲೆಸ್ಟೈನಿನ ನಿರಾಶ್ರಿತರಿಗೆ ನೆರವು ನೀಡುವ UNRWA ಸಂಸ್ಥೆಗೂ ಕೂಡ ಬೆಂಬಲ ನೀಡುತ್ತಿದೆ. ಇದಲ್ಲದೆ ಆ ದೇಶದ ಪೌರತ್ವವಿಲ್ಲದ ಪೋಷಕರಿಗೆ ಜನಿಸಿದ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ರಾಷ್ಟ್ರೀಯತೆ ನೀಡುವ ನೀತಿಯು ಸ್ಪೇನ್ನಲ್ಲಿ ಜಾರಿಯಲ್ಲಿದೆ. ಪ್ಯಾಲೆಸ್ಟೈನ್ ದೇಶದ ಪರವಾಗಿ ಸಾಂಕೇತಿಕ ನಿರ್ಣಯವನ್ನ ದಶಕಕ್ಕೂ ಹಿಂದೆ ಸ್ಪೇನ್ನ ಎಲ್ಲ ರಾಜಕೀಯ ಪಕ್ಷಗಳು ಅಂಗೀಕರಿಸಿತ್ತು. ಇತಿಹಾಸದ ದೃಷ್ಟಿಯಿಂದಲೂ ಸ್ಪೇನ್ ವಿಭಿನ್ನವಾಗಿದೆ. ಪಶ್ಚಿಮ ಯುರೋಪಿನಲ್ಲಿ ಇಸ್ರೇಲ್ನೊಂದಿಗೆ ಅಧಿಕೃತ ಸಂಬಂಧ ಸ್ಥಾಪಿಸಿದ ಕೊನೆ ದೇಶವಾಗಿತ್ತು ಸ್ಪೇನ್. 1986ರಲ್ಲಿ ಅದು ಈ ರಾಜತಾಂತ್ರಿಕ ನಡೆಗೆ ಮುನ್ನಡೆ ಇಟ್ಟಿತ್ತು. ಫ್ರಾಂಕೋ ಆಡಳಿತದ ಅವಧಿಯಲ್ಲಿ ಅರಬ್ ರಾಷ್ಟ್ರಗಳೊಂದಿಗೆ ಬೆಳೆದ ಸಂಬಂಧಗಳು ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಆದರೆ ಸ್ಪೇನ್ ತನ್ನ ನಿಲುವು ಎಂದಿಗೂ ಮಾನವೀಯ ಮೌಲ್ಯಗಳ ಆಧಾರದ ಮೇಲೇನೆ ಇದೆ ಅಂತ ಹೇಳುತ್ತೆ. ಯಾರನ್ನೂ ಆಕ್ರಮಿಸಬಾರದು ಅನ್ನೋದು ಅವರ ಧ್ಯೇಯ. ಸ್ಪೇನ್ನ ಈ ನಿಲುವು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಇರಾನ್ ಮೇಲಿನ ದಾಳಿಯಲ್ಲಿ ಅಮೆರಿಕದ ಪರ ನಿಲ್ಲಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅವರು ಸ್ಪೇನ್ ಭಯಾನಕವಾಗಿದೆ ಅಂತ ಟೀಕಿಸಿದ್ರು. ಸ್ಪೇನ್ ಅನ್ನ ಸ್ನೇಹಿಯಲ್ಲದ ಮಿತ್ರ ಅಂತ ಕರೀತಾ ವ್ಯಾಪಾರ ಸಂಬಂಧಗಳನ್ನ ಕಡಿತಗೊಳಿಸುವ ಎಚ್ಚರಿಕೆಯನ್ನೂ ನೀಡಿದ್ರು. ದೇಶೀಯ ರಾಜಕೀಯದಲ್ಲೂ ಸ್ಯಾಂಚೆಸ್ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಸ್ಪ್ಯಾನಿಷ್ ಸೋಷಿಯಲಿಸ್ಟ್ ವರ್ಕರ್ಸ್ ಪಾರ್ಟಿ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದಿವೆ. ಅವರ ಪತ್ನಿ ಮತ್ತು ಸಹೋದರರ ಮೇಲೂ ಆರೋಪಗಳಿವೆ. ಆದರೆ ಈ ಎಲ್ಲ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ. 2018ರಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಅಧಿಕಾರಕ್ಕೇರಿದ ಸ್ಯಾಂಚೆಸ್ 2023ರ ಚುನಾವಣೆಯಲ್ಲೂ ನಿರೀಕ್ಷೆಗಳನ್ನ ಮೀರಿ ಅಧಿಕಾರ ಉಳಿಸಿಕೊಂಡಿದ್ದಾರೆ. ಪ್ರತ್ಯೇಕತಾವಾದಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಅವರ ವಿರುದ್ಧ ಟೀಕೆಗಳು ಕೇಳಿ ಬರ್ತಿವೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಮಾರಾಟವನ್ನ ಕಡಿತಗೊಳಿಸಿದ್ರು ಅಮೆರಿಕದ ಮಿಲಿಟರಿ ಶಸ್ತ್ರಾಸ್ತ್ರ ಸ್ಪೇನ್ ಮೂಲಕ ಸಾಗಲು ಅವಕಾಶ ನೀಡಲಾಗಿದೆ ಎಂಬ ಆರೋಪಗಳಿವೆ. ಗಾಜಾಗೆ ತೆರಳುತ್ತಾ ಇದ್ದ ಗ್ಲೋಬಲ್ ಸುಮುದ್ ಫ್ಲೋಟಿಲ್ಲಾಗೆ ಸ್ಪೇನ್ ಆರಂಭದಲ್ಲಿ ಬೆಂಬಲ ನೀಡಿತ್ತು. ಆದರೆ ನಂತರ ಹಿಂತೆಗೆದುಕೊಂಡ ಕ್ರಮವೂ ವಿವಾದಕ್ಕೀಡಾಗಿದೆ. ಗಾಜಾದ ಪರಿಸ್ಥಿತಿಯನ್ನ ಸ್ಯಾಂಚೆಸ್ ತೀವ್ರವಾಗಿ ಖಂಡಿಸಿದೆ. ಹಸಿವಿನಿಂದ ಬಳಲುತ್ತಿರುವ ಮುಗ್ಧ ಮಕ್ಕಳು ಮತ್ತು ಅಸಹಾಯಕ ಜನರನ್ನ ನಿರ್ನಾಮ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಗಾಜಾದಲ್ಲಿ ನಡೆಯುತ್ತಿರುವ ಹಿಂಸಾಚಾರವನ್ನು ನಿಲ್ಲಿಸೋಕೆ ಸ್ಪೇನ್ ತನ್ನ ಪಾತ್ರ ನಿರ್ವಹಿಸುವುದಾಗಿ ತಿಳಿಸಲಾಗಿದೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಮಾರಾಟದ ಮೇಲೆ ನಿರ್ಬಂಧ ಹೇರಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಇಂಧನ ಮತ್ತು ಶಸ್ತ್ರಾಸ್ತ್ರ ಸಾಗಾಣೆಗೆ ಸ್ಪೇನ್ ಬಂದರುಗಳು ಹಾಗೂ ವಾಯು ಪ್ರದೇಶ ಬಳಕೆಯನ್ನ ನಿಷೇಧಿಸಲಾಗುತ್ತೆ ಅಂತಾನೂ ತಿಳಿಸಿದ್ದಾರೆ. ನರಮೇಧದಲ್ಲಿ ನೇರವಾಗಿ ಭಾಗಿಯಾಗಿರೋರಿಗೆ ಸ್ಪೇನ್ ಪ್ರವೇಶ ನಿರ್ಬಂಧಿಸಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಟೆಲ್ ಅವೀವ್ನಲ್ಲಿದ್ದ ತನ್ನ ರಾಯಭಾರಿಯನ್ನ ಸ್ಪೇನ್ ಹಿಂದಕ್ಕೆ ಕರೆಸಿಕೊಂಡಿರೋದು ರಾಜತಾಂತ್ರಿಕವಾಗಿ ಮಹತ್ವ ಪಡೆದಿದೆ. ಯುರೋಪಿನ ಇತರ ಪ್ರಮುಖ ನಾಯಕರು ಈ ವಿಚಾರದಲ್ಲಿ ಸ್ಪೇನ್ನಂತಹ ನಿಲುವು ತೋರಿಸಿಲ್ಲ ಅನ್ನೋ ಟೀಕೆ ಕೇಳಿಬರ್ತಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಮೇಲೆ ಇಸ್ರೇಲ್ ಪರ ನಿಲುವು ತೋರಿದ ಆರೋಪಗಳಿವೆ. ಜರ್ಮನಿ ಸರ್ಕಾರದ ಮೇಲೂ ಇದೇ ರೀತಿಯ ಟೀಕೆಗಳು ಕೇಳಿ ಬರ್ತಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜನ ಯುದ್ಧ ವಿರೋಧಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ರು ಕೆಲವೆಡೆ ಸರ್ಕಾರಗಳು ಅವನ್ನ ನಿಯಂತ್ರಿಸಲು ಮುಂದಾಗಿವೆ. ಅಲ್ ಕುಡ್ಸ್ ದಿನದಂದು ನಡೆಯಬೇಕಿದ್ದ ಪ್ಯಾಲೆಸ್ಟೈನ್ ಪರ ಮೆರವಣಿಗೆ ನಿಷೇಧಿಸಲ್ಪಟ್ಟಿದ್ದರೂ ನೂರಾರು ಜನ ಪ್ರತಿಭಟನೆ ನಡೆಸಿ ಬಂಧನಕ್ಕೀಡಾದ ಘಟನೆಗಳು ವರದಿಯಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜನ ಯುದ್ಧ ವಿರೋಧಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಕೆಲವೆಡೆ ಸರ್ಕಾರಗಳು ಅವನ್ನ ನಿಯಂತ್ರಿಸಲು ಮುಂದಾಗಿವೆ. ಪಾಶ್ಚಿಮಾತ್ಯ ಲೋಕದಲ್ಲಿ ಯುದ್ಧ ವಿರೋಧಿ ಧ್ವನಿಯಾಗಿ ಸ್ಯಾಂಚೆಸ್ ಹೊರಹೊಮ್ಮಿದ್ದಾರೆ. ಅವರ ನಿಲುವು ರಾಜಕೀಯ ಕಾರಣಾನ ಅಥವಾ ಮಾನವೀಯ ನಿಲುವ ಅನ್ನೋ ಚರ್ಚೆ ಮುಂದುವರೆದಿದೆ. ಯುರೋಪಿನ ಇತರ ನಾಯಕರು ಕೂಡ ಯುದ್ಧಕ್ಕಿಂತ ಶಾಂತಿಯ ಮಾರ್ಗವನ್ನ ಆರಿಸ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.